महादेवी महादेवी ಬಂಗಾರಿ ಯಾಕೋ ತಿರ್ಕೊಂಡೆ ಆರತಿ ತಗೊಳ್ಳೋ ಬೇಡ ಹತ್ರ ಬರಬೇಡ ದೂರ ಹೋಗೋ ನೀನು ಬಸ್ರಿ ಅಲ್ವಾ ಅದಕ್ಕೆ ದೇಶಕ್ಕೆ ಹೇಳಿದ ಕೂಡಲೇ ಗಾಬರಿ ಆಯ್ತು ಸುನೀತಾ ಚಿಕ್ಕಮ್ಮನು ಬಸ್ರಿ ಅಲ್ವಾ ಅಪ್ಪ ಬಂಗಾರಿ ಸುನೀತಂಗೇನೂ ಆಗಿಲ್ಲ ಪ್ರಜ್ಞೆ ತಬ್ಬಿದ್ದಾಳಷ್ಟೇ ಆದ್ರೆ ಅವಳು ಗರ್ಭ ಉಳಿಲಿಲ್ಲ ಪಡುವ ಇನ್ನು ತಿಳಿಸ್ತೀನಿ ಹೊತ್ಕಣ ಬಂಗಾರಿ ಹೇಳು ಅಲ್ಲಿಗೆ ಯಾಕೆ ಹೋಗಿದ್ದೆ ನೀನು ಏನಾದರೂ ಅಡ್ಡದಾರಿ ತುಳಿದಿದೆಯೋ ಹೇಗೆ ಇತ್ತೀಚೆಗಂತೂ ಹೊತ್ತಿಲ್ಲ ಗೊತ್ತಿಲ್ಲ ಎಲ್ಲಿಂದ್ರೆ ಅಲ್ಲಿ ಸುತ್ತಾಡ್ತಿರ್ತೀಯ ಮನೆಯಲ್ಲೂ ಇರಲ್ಲ ದೇವಸ್ಥಾನಕ್ಕೂ ಬರಲ್ಲ ಎಲ್ಲಿಗೆ ಹೋಗ್ತೀಯ ನೀನು ಉತ್ತರ ಕೊಡೋ ಮುಖಕ್ಕೆ ಮುಖ ಕೊಟ್ಟು ಮಾತಾಡೋ ನಿಮ್ ಮುಖ ನೋಡಕ್ ನಂಗೆ ಇಷ್ಟ ಇಲ್ಲ ಇಷ್ಟ ಇಲ್ಲದೆ ಇದ್ರೆ ಬೇಡ ನಾನು ಕೇಳಿದ ಪ್ರಶ್ನೆಗಳಿಗೆ ಉತ್ತರ ಕೊಡು ಆ ಸಾಬ್ರಮಕ್ಕೆ ಯಾಕೆ ಹೋಗಿದ್ದೆ ಆ ಕ್ಷುದ್ರಾರಾಧಕರ ಜಾಗದಲ್ಲಿ ನಿನಗೇನು ಕೆಲಸ ಸಂಸಾರಸ್ಥರು ಯಾರು ಹೋಗೋ ಜಾಗ ಅಲ್ಲ ಅದು ನೀನು ಸಂಸಾರಸ್ಥ ನೀನೇ ಯಾಕೆ ಅಲ್ಲಿಗೆ ಹೋಗಿದ್ದೆ ಮಾತಾಡು ಉತ್ತರ ಕೊಡು ನಿನ್ನೆ ಕೇಳ್ತಿರೋದು ಇದೆಲ್ಲ ನಿಮ್ಗೆ ಯಾಕೆ ಸಂಬಂಧ ಇಲ್ಲದ ವಿಚಾರಕ್ಕೆ ತಲೆ ಹಾಕ್ಬೇಡಿ ಸಂಬಂಧ ಇರೋದಕ್ಕೇನೆ ನೀನು ಕೇಳ್ತಿರೋದು ನೀನು ಶೇಖರಿ ಅಳಿಯ ಶೇಖರಿ ನನಗೆ ಮಗ ಇದ್ದ ಹಾಗೆ ನಿನ್ನನ್ನು ಪ್ರಶ್ನಿಸೋ ಹಕ್ಕು ನನಗಿದೆ ನನ್ ಮೇಲೆ ಹಕ್ ಚಲಾಯಿಸಕ್ ಬರ್ಬೇಡಿ ಹಕ್ ಚಲಾಯಿಸಕ್ ಬಂದ್ರೆ ಈ ಬಂಗಾರಿ ಸುಮ್ನಿರಲ್ಲ ಬಂಗಾರಿ ನೀನು ನಮ್ಮ ಬಂಗಾರಿನೇನಾ ಬಂಗಾರಿ ಎಲ್ಲೂ ಕಾಣಿಸ್ತಿಲ್ಲ ಮನೇಲೂ ನೋಡ್ದೆ ಹಿತ್ಲ ಕಡೆನೂ ನೋಡ್ದೆ ಅಲ್ಲೂ ಇಲ್ಲ ಇಲ್ಲೂ ಇಲ್ಲ ಅಂದ್ರೆ ಇನ್ ಎಲ್ಲಿಗೆ ಹೋಗಿರ್ತಾನೆ ಇತ್ತೀಚೆಗೆ ಅವನು ಎಲ್ಲಿ ಹೋಗ್ತಾನೆ ಎಲ್ಲಿ ಬರ್ತಾನೆ ಅಂತ ಅವನ ಮೇಲೆ ನಿಗಾ ಇಟ್ಟಿರೋರು ಯಾರು ಅಷ್ಟಕ್ಕೂ ನಮಗೆಲ್ಲ ಹೇಳೋಗಂತ ಸಂಪ್ರದಾಯ ಇಟ್ಕೊಂಡಿದಾನ ನಿನ್ ಗಂಡ ಬರೀ ವಿಚಿತ್ರವಾಗಿ ಆಡ್ತಾನೆ ನಿನ್ ಗಂಡ ಜಾಜಿ ನಿನಗೂ ಹೇಳಿ ಹೋಗ್ಲಿಲ್ವೇನೆ ಅವನು ಇಲ್ಲ ಅಮ್ಮ ಆ ಎಂಥ ನಾಲಾಯಕನ ಗಂಡ ಅಂತ ಕಟ್ಕೊಂಡ್ಬಿಟ್ಟಿದೀಯೆ ನೀನ್ ನೋಡಿದ್ರೆ ಸತ್ಯ ತೋರ್ಸ್ಕೊಡ್ತೀನಿ ಅಮ್ನೋರ್ ಮುಂದೆ ನಿಲ್ಲಿಸ್ತೀನಿ ಅಂತ ಹೇಳ್ತೀಯ ಅವನ್ ನೋಡಿದ್ರೆ ಮನೆಯಿಂದನೇ ಕಾಣೆಯಾಗಿದ್ದಾನೆ ಅವನೇ ಇಲ್ಲ ಅಂದ್ರೆ ಪೂಜೆ ಹೇಗ್ ಮಾಡೋದಮ್ಮ ಪೂಜೆ ಮಾಡ್ಬೋದು ತಾಯಿ ಬಂಗಾರಿ ಎಲ್ಲೋ ಹೋಗಿದ್ದೆ ಬಂಗಾರಿ ಹೇಳ್ದೆ ಕೇಳ್ದೆ ಆ ವಿಷಯ ಆಗಿರ್ಲಿ ಅದೇನೋ ಪೂಜೆ ಮಾಡ್ಬೇಕು ಅಂತಿದ್ಯಲ್ಲಮ್ಮ ಹೋಗು ಮೊದ್ಲು ಅದನ್ನ ಮಾಡೋಗು ನಡೀರಿ ಒಳಗ್ ಹೋಗೋಣ ಬೇಡಮ್ಮ ದುಷ್ಟ ಶಕ್ತಿಗಳ ಬಣ್ಣ ಬಾಗ್ಲಾಚನೆ ಬಯಲಾಗ್ಲಿ ನೀನು ಹೋಗಮ್ಮ ಸರಿ ಹಾಗಿದ್ರೆ ಅಮ್ಮನವ್ರಿಗೆ ಆರತಿ ಮಾಡಿ ಇಲ್ಲಿಗೆ ತಗೊಂಡ್ಬರ್ತೀನಿ ಆ ನನ್ನನ್ನೇ ಹೆಸರೆಡ್ದು ಕರೀತೀಯಾ ನನ್ನ ಬಣ್ಣ ಬಯಲ್ ಮಾಡಕ್ಕೆ ಜಾಜಿ ಕುಮ್ಮಕ್ ಕೊಡ್ತೀಯಾ ನಿನ್ನ ಮಟ್ಟ ಹಾಕೋದಕ್ಕೆ ಹಾಗೆ ಮಾಡ್ಬೇಕಿದ್ ನಾನು ಹಾಗ್ ಮಾಡಿದ ಮಾತ್ರಕ್ಕೆ ನಿನ್ನ ತಂತ್ರ ಫಲಿಸ್ತು ಅನ್ಕೋಬೇಡ ಅದ್ ಯಾವತ್ತು ಫಲಿಸಲ್ಲ ಈ ಕುರೂಪಿಗೆ ಸೋಲು ಅನ್ನೋದೇ ಇಲ್ಲ ಕಾಲರುದ್ರ ಸಿದ್ದೇಶ್ವರ ಕಡ್ಕೆ ಸೋಲು ಗೆಲುವು ನಾಣ್ಯದ ಎರಡು ಮುಖಗಳು ಇವತ್ತು ಗೆದ್ದವನು ನಾಳೆ ಸೋಲಲೇಬೇಕು ಸೋಲು ನನಗೆ ಕಡ್ಕಿ ನಿನಗೆ ಪದೇ ಪದೇ ಎಚ್ಚರಿಕೆ ಕೊಡ್ತಾ ಬಂದಿದ್ದೀನಿ
ನನ್ನ ದಾರಿಗೆ ಅಡ್ಡ ಬರಬೇಡ ಅಂತ 1000 ಸರ್ತಿ ಹೇಳಿದ್ದೀನಿ. ನನ್ನ ದಾರಿಗೆ ಮುಳ್ಳಾಗಿದ್ದೀಯಾ, ಪ್ರತಿ ಹೆಜ್ಜೆಗೂ ಅಡ್ಡ ಬರ್ತಿದೀಯಾ. ಇದು ನಿನಗೆ ಒಳ್ಳೇದಲ್ಲ ಕಾಲರುದ್ರ ಸಿದ್ದೇಶ್ವರ ಕಡ್ಕಿ. ನಾನ್ ಮಾಡ್ಬೇಡ ಅಂದಿದ್ದೆ ಮಾಡ್ತಿದ್ಯಾ ನೀನು. ನಿನ್ನ ಹೆಜ್ಜೆ ಕುಂಟ ಹಾಗೆ ಮಾಡ್ದೆ, ಬೇರೆ ದಾರಿನೇ ಇಲ್ಲ ನನ್ಗೆ. ನಾನು ನೀನ್ ಹೆದ ಕೇಳ್ಬೇಕಾ? ಹೌದು, ಕಾನ್ಸಲ್ಲೂ ಆಸೆ ಇಟ್ಕೋಬೇಡ. ನನ್ನ ಋಣ ನಿನ್ನ ಮೇಲಿದೆ. ಯಾವ ಋಣ? ಪ್ರಮಾಣ ಮಾಡು ಒಂದೇ. ಅವನೇನ್ ಮಾಡ್ದ? ಓಡ್ ಹೋದ. ಇಷ್ಟಾದ್ರೂ ಅವನ್ನ ನಂಬ್ತಿಯಲೇ ಜಾಜಿ? ಇರ್ಲು ಕಂಡ ಬಾವಿಲಿ ಹಗಲು ಬಿದ್ದಂಗಾಗಿದೆ ನಿನ್ ಪರಿಸ್ಥಿತಿ. ನೀನ್ ಅವನ ಮೇಲೆ ಇಟ್ಟರು ಹುಚ್ಚು ಪ್ರೀತಿ ನಿನ್ನಂಗ ಆಡಿಸ್ತಿದೆ. ಇದ್ದಕ್ಕಿದ್ದಾಗೆ ಎಲ್ಲಿ ಹೋಗಿದ್ಯೋ ಬಂಗಾರಿ? ನಮಗೆಲ್ಲ ಎಷ್ಟು ಗಾಬರಿ ಆಗಿತ್ತು ಗೊತ್ತಾ? ಕ್ಷಮಿಸು ಜಾಜಿ, ನಮ್ಮಮ್ಮಂಗೆ ಹುಷಾರಿರಲಿಲ್ಲ. ನಾನು ಮನೆಗೆ ಹೋಗ್ಬೇಕಿತ್ತು. ಅಷ್ಟರಲ್ಲಿ ನೀನು ಆಣೆ ಪ್ರಮಾಣ ಮಾಡಿಸೋದು ಅಂತ ಹೇಳ್ತಿದ್ದೆ. ಆದರೆ ಅಮ್ಮನ್ನ ವೈದ್ಯರ ಹತ್ರ ಕರ್ಕೋಬೇಕಿತ್ತು. ನಿನ್ನತ್ರ ಹೇಳುವಷ್ಟು ಸಮಯ ಇರಲಿಲ್ಲ, ಅದಕ್ಕೆ ಮನೆಗೆ ಹೋದೆ. ಇವನ್ ತಾಯಿನ ಇವತ್ತು ಬೆಳಗ್ಗೆ ತಾನೇ ನೋಡಿದ್ನಲ್ಲ, ಚೆನ್ನಾಗೇ ಇದ್ರು. ಈ ಬಂಗಾರಿ ಜಾಜಿ ನಂಬಿಸೋಕ್ಕೆ ಸುಳ್ಳು ಹೇಳ್ತಾ ಇದ್ದಾನೆ. ಅವನ ತಾಯಿ ಹತ್ರ ಅವನು ಹೋಗಿಲ್ಲ. ವೈದ್ಯರು ಏನಂದ್ರು? ಅಮ್ಮ ಹುಷಾರಾಗಿದ್ದಾರಾ? ಈಗ ಪರವಾಗಿಲ್ಲ. ಅಮ್ಮಂಗೆ ಔಷಧಿ ಕೊಟ್ಟು ಮಲಗಿಸಿ ಬಂದಿದ್ದೀನಿ, ಅದಕ್ಕೆ ಸ್ವಲ್ಪ ತಡ ಆಯಿತು. ತಡ ಆದರೆ ಆಗಲಿ ಬಿಡು, ಪರವಾಗಿಲ್ಲ. ಈಗ ಬಂಗಾರಿ ಹೇಗೂ ಬಂದಾಯ್ತಲ್ಲ ಜಾಜಿ, ಆವಾಗ ಅರ್ಧಕ್ಕೆ ನಿಲ್ಸಿದ ಕೆಲಸನ ಈಗ ಪೂರ್ತಿ ಮಾಡು. ಮನೆಯವ್ರಿಗಿದ್ದ ಅನುಮಾನ ಪರಿಹಾರ ಆಗಲಿ. ಮೊದಲು ಬಂಗಾರನ ಕರ್ಕೊಂಡೋಗಿ ಆ ದೇವ್ರ ಮುಂದೆ ಪ್ರಮಾಣ ಮಾಡಿಸು. ಹೌದೌದು, ನೀನು ಹೋಗಿ ಜಾಜಿ ರಕ್ಷಣೆಗೆ ನಿಲ್ಲಬೇಕು. ನಿನ್ನ ಪ್ರಾಣನ ಒತ್ತೆ ಇಟ್ಟಾದರೂ ಜಾಜಿನ ರಕ್ಷಿಸಬೇಕು ಕುರೂಪಿಯಿಂದ. ಬಂಗಾರಿ! ಆರಾಮಾಗಿ ಬಂದ್ರಿ ಅಲ್ಲ? ಏನು ತೊಂದರೆ ಆಗಿಲ್ವಲ್ಲ? ಅಯ್ಯಯ್ಯೋ, ದೀಪನೇ ಹಾರೋಯ್ತು. ಏ ನಂದಿನಿ, ಹುಷಾರಾಗಿ ಕೈ ಹಾಕವ, ಎಲ್ಲರ ಕಡ್ದು ಗಿಡ್ದತ್ತು ಸುಡ್ಲಿ. ಏ ಸುಮತಿ, ಹುಡುಗರಿಗೆ ಅಲ್ಲೇ ಊಟ ಕೊಟ್ಟಿದ್ದೀನಿ, ಹುಡುಗಿಯರು ಇಲ್ಲೇ ಊಟ ಕೊಟ್ಬಿಡು. ಅದಾದ್ಮೇಲೆ ಇವರಿಬ್ಬರನ್ನು ಅಲಂಕಾರ ಮಾಡ್ಬಿಡು. ಅಲಂಕಾರನ ಯಾಕಕ್ಕ? ಇವತ್ತು ಅವ್ರ ಪ್ರಸ್ತಾವ. ಬೀಡ, ಸ್ಪೆಷಲ್ ಬೀಡ. ಏನಕ್ಕೋ ಇದು? ಇದನ್ನ ತಿಂದ್ರೆ 100 ಕುದುರೆ ಬಲ ಬರುತ್ತೆ. ಅಯ್ಯೋ, ಸ್ಪೆಷಲ್ ಬಿಡನ ಲಕ್ಕಿ ಬೇರೆ ಎತ್ಕೊಂಡು ಹೋಗ್ಬಿಟ್ಟಿದ್ದಾನೆ. ಅಲ್ಲೋಗಿ ಏನು ಮಾಡ್ತಾನೋ, ಏನು ಕತೆನೋ. ಒಂದು ಆರೋಗ್ಯ ಕಾಪಾಡೋ ಔಷಧಿಯಾಗಿ, ಇನ್ನೊಂದು ಜೀವ ತೆಗೆಯೋ ವಿಷವಾಗಿ. ಈ ಸ್ಟೆರಾಯ್ಡ್ಸಲ್ಲಿ ಹೆಮ್ಲಾಕ್ ಅನ್ನೋದು ಆಸಿಡ್ ಥರ ಬಳಕೆ ಆಗುತ್ತೆ.
ಮೇಘನ ಅವ್ರನ್ನ ಮೀಟ್ ಮಾಡಬೇಕು. Never ever did I think I'd fall in love. I'm wacky, oh yeah. Now you made me crazy, oh my love. ಅವ್ರೇನಾದ್ರು ಕಮಲಮ್ಮನ ತನಕ ಬಂದ್ಬಿಟ್ರೆ ಅಷ್ಟೇ ಕತೆ. ಅಯ್ಯೋ ದೇವ್ರೆ, ಶಿವಪುರ ಅಂದರೆ ಕಮಲಮ್ಮ ನಮ್ಮನೆ ಕಡೆಗೆ ಹೊರಟಿರ್ತಾರೆ. ಅವ್ರು ನಮ್ಮ ಮನೆ ತಲುಪೋದಕ್ಕಿಂತ ಮುಂಚೆ ಅವರನ್ನು ತಡಿಬೇಕು. ಅಷ್ಟಕ್ಕೂ ಒಬ್ರು ರೂಪ ಇನ್ನೊಬ್ರು ತಗೊಳಕ್ ಸಾಧ್ಯ ಇರೋದು ಬೇರೆ ಯಾರಿಗೆ ತಾನೇ ಹೇಳಿ? ಅದು ಕೇವಲ ಇಚ್ಛಾಧಾರಿ ನಾಗಗಳಿಗೆ ಮಾತ್ರ ಒಲಿದಿರೋ ವಿದ್ಯೆ. ನಾನು ಅಂದುಕೊಂಡ ಕೆಲಸ ಸುಸೂತ್ರವಾಗಿ ಮುಗೀತು ಅಷ್ಟೇ. ಏನಮೃತ, ಏನು ಯೋಚನೆ ಮಾಡ್ತಾ ನಿಂತ್ಬಿಟ್ಟೆ? ಅರ್ಜುನ್ ಎಲ್ಲಿ? ನೀನು ಒಬ್ಳೆ ಇಷ್ಟೊತ್ತಲ್ಲಿ ಎಲ್ಲಿ ಹೋಗಿದ್ದೆ?